ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಿರೋಂಥ ರೆಸಿಪಿ ಏನಪ್ಪ ಅಂದರೆ ಕ್ವಿಕ್ಕಾಗಿ ಒಂದು 20 ಮಿನಿಟ್ಸಲ್ಲಿ ನಾವು ಸಾಂಬಾರು ಮಾಡ್ಕೊಳ್ಳೋ ಅಂಥ ರೆಸಿಪಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ನನ್ನ ಹತ್ರ ಇದ್ದಿದ್ದು ತರಕಾರಿ ಯೂಸ್ ಮಾಡ್ಕೊಂಡು ನಾನು ಇವತ್ತು ಸಾಂಬಾರು ಮಾಡ್ತಿದ್ದೀನಿ. ಬೀನ್ಸ್, ನೌಕಲ್ ಆ್ಯಂಡ್ ಕ್ಯಾರೆಟ್ ಇತ್ತು ಮನೇಲಿ. ಸೊ ಅದನ್ನು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ 2 to 3 ಟೈಮ್ಸ್ ಅದನ್ನು ಏನು ಮಾಡ್ತೀನಪ್ಪ ಅಂತಂದರೆ ಕುಕ್ಕರಿಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ನಾನು ಒಂದು 2 to 3 ವಿಸಿಲ್ಸ್ನ ಬೇಯಿಸ್ಕೊತೀನಿ. ಸೊ ಇನ್ನೊಂದು ಪಾತ್ರೆಯಲ್ಲಿ ನಮಗೆ ಬೇಕಾಗಿರೋ ಅಷ್ಟು ದಾಲ್ ಹಾಕ್ಕೊಂಡು ಆ ದಾಲ್ನ ಒಂದು 2 to 3 ಟೈಮ್ಸ್ ವಾಶ್ ಆಗಿರೋ ಅಂಥ ದಾಲ್ಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕ್ಕೊಂಡು ಅದರ ಜೊತೆಯಲ್ಲೇ ನಾವಿವಾಗ ಟೊಮೆಟೊ, ಆನಿಯನ್ ಮತ್ತು ಗಾರ್ಲಿಕ್ನ ಹಾಕ್ಕೊಂಡು ಕುಕ್ಕರಲ್ಲೇ ಹಾಕಿ ಕೊತ್ತಂಬರಿ ಬೇಳೆ, ಆನಿಯನ್, ಟೊಮೆಟೊ ಮತ್ತು ಗಾರ್ಲಿಕ್ ಹಾಕಿ ಅದರ ಮೇಲೆ ನಾನು ಸ್ವಲ್ಪ ಜೀರಿಗೆ ಪುಡಿನ ಹಾಕ್ತೀನಿ. ಜೀರಿಗೆ ಏನಕ್ಕೆ ಹಾಕ್ತೀರಪ್ಪ ಅಂತಂದರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ. ಅದನ್ನು ಕ್ಲೋಸ್ ಮಾಡಿ ವಾಟರ್ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 2 to 3 ವಿಸಿಲ್ಸ್ ಹಾಕೋತೀನಿ. ಆ ಕುಕ್ಕರ್ ವಿಸಿಲ್ ಬರೋ ಅಷ್ಟರಲ್ಲಿ ನಾವು ಸೈಡಲ್ಲಿ ಇನ್ನೊಂದು ಸಾಂಬಾರು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಆಯಿಲ್ ಹಾಕಿ ಸ್ವಲ್ಪ ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ನಾನು ರುಚಿಗೆ ನಾನು ಕುಕ್ಕರ್ ಬೇಳೆ ಬೇಯಿಸ್ಕೋಬೇಕಾದ್ರೆ ನಾನು ಟರ್ಮರಿಕ್ ಹಾಕಿರಲ್ಲ. ಸೊ ಒಗ್ಗರಣೆಗೆ ನಾನು ಬೇಕಾಗಿರೋ ಒಂದು ಸ್ವಲ್ಪ ಟರ್ಮರಿಕ್ ಹಾಕಿ ಸಾಂಬಾರು ಪುಡಿ ನಾನು ಮಾಡ್ತಿರೋದು ಬಂದು 4 ಜನಕ್ಕೋಸ್ಕರ. ಸೊ ಸಾಂಬಾರು ಪುಡಿ 1.5 ಪೌಡರ್ ಹಾಕ್ತೀನಿ. ಅದು ಓಮ್ ಮೇಡ್ ಆಗಿರೋದಕ್ಕೆ ನಾನು 1.5 ಸ್ಪೂನ್ ಯೂಸ್ ಮಾಡ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಸೊ ಮಿಕ್ಸ್ ಆದಮೇಲೆ ಅದೊಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಆವಾಗ ನಾನು ಬೇಯಿಸ್ಕೊಂಡಿರೋವಂಥ ದಾಲ್ನ ತೆಗೆದು ಸ್ಮ್ಯಾಶ್ ಮಾಡ್ಕೋತೀನಿ. ಸ್ಮ್ಯಾಶ್ ಮಾಡೋದ್ರಿಂದ ದಾಲ್ ನೀಟಾಗಿ ಸ್ಮೂತಾಗಿ ಆಗುತ್ತೆ. ಸೊ ಸಾಂಬಾರು ನಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ ಸಾಂಬಾರನ್ನ ಇವಾಗ ಸ್ಮ್ಯಾಶ್ ಮಾಡಿರೋವಂಥ ದಾಲ್ನ ಸಾಂಬಾರು ಪಾತ್ರೆಗೆ ಹಾಕ್ಕೊಂಡು ಬೇಯಿಸಿರೋವಂಥ ತರಕಾರಿ ಕೂಡ ನಾವು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರೋವಂಥ ದಾಲ್ ಸಾಂಬಾರು ರೆಡಿ ಟು ಈಟ್. ನಾವು ಇದನ್ನು ಅನ್ನ, ಸಾಂಬಾರು, ಮುದ್ದೆ ಏನಕ್ಕೆ ಬೇಕಾದರೂ ತಿನ್ಬೋದು.